ಜಂತರ್ ಮಂತರಲ್ಲಿ ಇದೀಗ ನಾವು ಸಾಧಿಸಿದ್ದೇವೆ, ಜಯವನ್ನ ಸಾಧಿಸಿದ್ದೇವೆ ಅಂತ ಕೂಡ ಈಗ ದೀಪ್ಗೆ ಅವರು ಹೇಳಿಕೆಯನ್ನ ಕೂಡ ಕೊಡ್ತಿದ್ದಾರೆ. ಈ ಒಂದು ಪ್ರಧಾನ್ ಅವರ ರಾಜೀನಾಮೆ ಕುರಿತಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪತ್ರವನ್ನ ನೀಡಿದ್ದಾರೆ. ಜಂತರ್ ಮಂತರ್ನಲ್ಲಿ ಈಗ ಅಭಿಜಿತ್ ದೀಪ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಈ ಒಂದು ರಾಜೀನಾಮೆ ಕುರಿತಾಗಿ ನಾವು ಸಾಧಿಸಿದ್ದೇವೆ ಅಂತ ಹೇಳಿದ್ದಾರೆ ಅಭಿಜಿತ್ ದೀಪ್ಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ, ನೇರ ಸಂಪರ್ಕದಲ್ಲಿ ವಿವೇಕ್ ಇದೀಗ ಸಿಜೆಪಿ ಪಕ್ಷಕ್ಕೆ ದೊಡ್ಡ ಗೆಲುವು ಸಿಕ್ಕಿರುವಂಥದ್ದು, ಜೊತೆಗೆ ಮೋದಿಯವರ ಸಂಪುಟದಲ್ಲಿ ಈಗ ಒಂದು ವಿಕೆಟ್ ಪತನಗೊಂಡಿರುವಂಥದ್ದು. ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಏನು ಮೊದಲನೇದಾಗಿ ನಾವು ನೋಡಬೇಕಾದಂತಹ ವಿಚಾರ ಏನಂದ್ರೆ, ಇಲ್ಲಿವರೆಗೂ ಕೂಡ ಏನು ಸುದೀರ್ಘವಾಗಿ 12 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕೂಡ ಇದ್ದಂಥವರು ನರೇಂದ್ರ ಮೋದಿ ಅವರು ಅವರ ಅವಧಿಯಲ್ಲಿ ಏನು 12 ವರ್ಷದ ಅವಧಿಯಲ್ಲಿ ಯಾವುದೇ ಒಂದು ರಾಜೀನಾಮೆಯನ್ನು ಇಲ್ಲಿವರೆಗೂ ಕೂಡ ಸಚಿವರ ರಾಜೀನಾಮೆ ತಲೆದಂಡವನ್ನ ಎಲ್ಲೂ ಕೂಡ ಆಗಿರಲಿಲ್ಲ. ಈ ಬಾರಿ ಮೊದಲನೇ ಬಾರಿಗೆ ಅಂದ್ರೆ ಕಳೆದ ತಿಂಗಳು 20ನೇ ತಾರೀಕಿಂದ ಕೂಡ ಅಷ್ಟೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಒಂದು ಪಾರ್ಟಿಯನ್ನ ಕೂಡ ಸ್ಥಾಪನೆ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಕೂಡ ಆರಂಭ ಮಾಡ್ತಾರೆ. 20ನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ಕಳೆದ ಒಂದು ತಿಂಗಳಿಂದ ಕೂಡ ಸುದೀರ್ಘವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನು 3-4 ದಿನಗಳಿಂದ ಕೂಡ ಅಷ್ಟೇ ಲಾಠಿ ಚಾರ್ಜ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಫೈರಿಂಗ್ ಮಾಡಿರೋಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ನಿನ್ನೆ 2 ದಿನ ತಡರಾತ್ರಿ ಕೂಡ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನೇರವಾಗಿ ಇನ್ಸ್ಟಾಗ್ರಾಮ್ನ ಮೂಲಕ ಆಗಿರ್ಬೋದು ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲೂ ಕೂಡ ಒಂದಿಷ್ಟು ವಿಡಿಯೋಗಳನ್ನ ಹಂಚಿಕೆ ಮಾಡ್ಕೊಂಡಿರೋದು. ಅದಾದ ಬಳಿಕ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಏಕಾಏಕಿ ರೆಸಿಗ್ನೇಷನ್ ಕೂಡ ಪ್ರಧಾನಿ ಅವರಿಗೆ ಕಳಿಸಿರ್ತಕ್ಕಂಥದ್ದು ಲೆಟರ್ನ ಮೂಲಕ. ಅದು ದೇವರ ಹೆಸರಿನಲ್ಲಿ ಕಳಿಸಿರ್ತಕ್ಕಂಥದ್ದು. ಇಲ್ಲಿವರೆಗೂ ನನಗೆ ಸುದೀರ್ಘವಾಗಿ ಅವಕಾಶನ ಮಾಡಿಕೊಟ್ಟಿದ್ದೀರಾ, ಇದಕ್ಕೆಲ್ಲದಕ್ಕೂ ನಾನು ಚಿರಋಣಿ ಧನ್ಯ ಸಲ್ಲಿಸ್ತೇನೆ ಅಂತ ಹೇಳಿ ಅವರು ರೆಸಿಗ್ನೇಷನ್ ಅನ್ನ ಕಳಿಸಿರ್ತಕ್ಕಂಥದ್ದು. ಏನು ಇಲ್ಲಿವರೆಗೂ ಕೂಡ ಏನು ಪ್ರತಿಭಟನೆ ನಡೀತಾ ಇತ್ತು, ಸಿಜೆಪಿ ಪ್ರತಿಭಟನೆ, ಅದು ಏಕಾಏಕಿ ಕೇವಲ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕನ್ನೋ ಒಂದೇ ಒಂದು ವಿಚಾರಕ್ಕಾಗಿ ನಡೀತಿದ್ದಂಥ ಪ್ರತಿಭಟನೆ. ಇಲ್ಲಿವರೆಗೂ ಕೂಡ ಏನು ನಾವು ಅಕೌಂಟಬಿಲಿಟಿ ಆಗಿದ್ದೀವಿ, ನಾವೆಲ್ಲರ ರಾಜೀನಾಮೆಯನ್ನ ಕೂಡ ಕೊಡ್ತಾ ಇದೀವಿ ಅಂದ್ರೆ ಜೊತೆಗೆ ಈಗಾಗಲೇ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಆ ಉನ್ನತ ಶಿಕ್ಷಣ ಖಾತೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಒಳಪಡುವಂತ ಅಧಿಕಾರಿಗಳು, ಅವರಿಗೆ ಟ್ರಾನ್ಸ್ಫರ್ಸ್ ಆಗಿರ್ಬೋದು, ಮತ್ತೆ ಅವರ ತಲೆದಂಡ ಆಗಿರ್ಬೋದು, ಅಲ್ಲಿ ನೀಟ್ ಪೇಪರ್ ಲೀಕ್ ನಲ್ಲಿ ಯಾರು ಭಾಗಿಯಾಗಿದ್ರು ಅಂತವರ ವಿರುದ್ಧ ಕ್ರಮಕ್ಕೆ ಸರ್ಕಾರ ಎಲ್ಲ ಕ್ರಮಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡಿತ್ತು, ಎಲ್ಲ ವಿಚಾರಗಳನ್ನು ಕೂಡ ಗಮನಿಸಿತ್ತು. ಆದ್ರೂ ಕೂಡ ಸಿಜೆಪಿ ಅವರು ಇದು ಎಲ್ಲದನ್ನ ಹೊರತುಪಡಿಸಿ ಧರ್ಮೇಂದ್ರ ಪ್ರಧಾನ್ ಅವರೇ ರಾಜೀನಾಮೆ ಕೊಡಬೇಕು. ಒಂದು ಬಾರಿ ಏನಾದ್ರೂ ಈ ರೀತಿಯಾಗಿ ತಪ್ಪು ನಡೆದಂತ ಸಂದರ್ಭದಲ್ಲಿ ಸಚಿವರ ರಾಜೀನಾಮೆ ಅಥವಾ ಸಚಿವರ ತಲೆದಂಡ ಆದರೆ ಬೇರೆ ಸಚಿವರಿಗೂ ಕೂಡ ಇದು ಬುದ್ಧಿ ಬರುತ್ತೆ ಅನ್ನೋ ಮಾತನ್ನ ಕೂಡ ಅಭಿಜಿತ್ ದೀಪ್ಗೆ ಅವರು ಆಡ್ತಾ ಇದ್ರು. ಅಂದ್ರೆ ಒಂದು ಬಾರಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಏನಾದ್ರೂ ಕೊಟ್ಟರೆ ಇದೇ ರೀತಿಯಾಗಿ ಮತ್ತೆ ಬೇರೆ ಖಾತೆಗಳು ಮತ್ತೆ ಬೇರೆ ಇಲಾಖೆಗಳು ಯಾವುದೇ ಒಂದು ತಪ್ಪು ನಡೆದಿರಂಗೆ ಆ ಸಚಿವರು ಎಲ್ಲದನ್ನ ಕೂಡ ಸರಿಯಾಗಿ ಗಮನಿಸ್ತಾರೆ, ಸರಿಯಾಗಿ ನೋಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಈ ಬಾರಿ ರಾಜೀನಾಮೆ ಕೊಟ್ಟರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈ ರೀತಿಯಾದ ಒಂದಿಷ್ಟು ಪೇಪರ್ ಲೀಕ್ ಆಗಿರ್ಬೋದು, ಬೇರೆ ಬೇರೆ ಅಕ್ರಮಗಳು ಬೇರೆ ಬೇರೆ ಇಲಾಖೆಯಲ್ಲಿ ಏನ್ ನಡೆಯುತ್ತೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಆ ನಿಟ್ಟಿನಲ್ಲಿ ಇವರು ರಾಜೀನಾಮೆ ಕಡ್ಡಾಯವಾಗಿ ನೀಡಬೇಕು ಅಂತ ಹಠವನ್ನ ಕೂಡ ಹಿಡಿದಿದ್ರು. ಜೊತೆಗೆ 3-4 ದಿನಗಳಿಂದ ಫೈರ್ ಔಟ್, ಲಾಠಿ ಚಾರ್ಜ್ ಈ ರೀತಿಯಾಗಿ ಸಾಕಷ್ಟು ಕೂಡ ಜಂತರ್ ಮಂತರ್ನಲ್ಲಿ ಆಯಿತು. ಅದನ್ನ ಹೊರತುಪಡಿಸಿದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ ಬೆಂಗಳೂರು ಫ್ರೀಡಂ ಪಾರ್ಕ್ ಆಗಿರ್ಬೋದು, ಮತ್ತೆ ಇವರಿಗೆ ಸಪೋರ್ಟ್ ಕೊಡೋದಕ್ಕೂ ಕೂಡ ಅಷ್ಟೇ ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಎಲ್ಲರೂ ಕೂಡ ನಾವು ಸ್ಟೂಡೆಂಟ್ಸ್ ಜೊತೆ ನಿಲ್ತೇವೆ ಅನ್ನೋ ಒಂದಿಷ್ಟು ಹೇಳಿಕೆಗಳನ್ನ ಕೂಡ ಪ್ರಾರಂಭ ಮಾಡಿದ್ರು. ಜೊತೆಗೆ ಅಲ್ಲಿ ಅಂದ್ರೆ ಪ್ರಧಾನಮಂತ್ರಿ ಅವರ ನೇರವಾಗಿ ಅವರ ನಿವಾಸದ ಬಳಿ ಹೋಗಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು LOP ಆದಂತ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನ ಒಂದಿಷ್ಟು ಸಂಸದರು, ಮತ್ತೆ DK ಶಿವಕುಮಾರ್ ಅವರು ಕೂಡ ಅಲ್ಲಿ ಭಾಗಿಯಾಗಿದ್ರು. ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಸಿಜೆಪಿಗೆ ಸಪೋರ್ಟ್ ಮಾಡೋದಕ್ಕೂ ಕೂಡ ಮುಂದಾಗಿತ್ತು. ಜೊತೆಗೆ ನಾವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಾ ಇದ್ವಿ, ನಾವು ಮಕ್ಕಳ ಪರವಾಗಿ ನಿಂತಿದ್ದೇವೆ ಅಂತ ಕಾಂಗ್ರೆಸ್ ಕೂಡ ತೋರಿಸ್ಕೊಳ್ಳೋದಕ್ಕೆ ಮುಂದಾಗಿತ್ತು. ಇಂತಹ ಸಂದರ್ಭದಲ್ಲಿ ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನಿನ್ನೆ ಕೂಡ ಅಷ್ಟೇ ಸಿಜೆಪಿ ಅವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಯಾವಾಗ ರಾಜೀನಾಮೆ ಕೊಡ್ತಾರೆ, ನಾಳೆ ಮಧ್ಯಾಹ್ನದವರೆಗೂ ಕೂಡ ನಾವು ಗಡವನ್ನ ನೀಡ್ತೀವಿ ಸಿಜೆಪಿ ಪಾರ್ಟಿಯಿಂದ ಅಂತ ಕೂಡ ಅವರು ಕೂಡ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನವೇ ಅಂದ್ರೆ ಇನ್ನೇನು 10-20 ನಿಮಿಷಗಳಾಯಿತು ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆ ಸಲ್ಲಿಸಿರ್ತಕ್ಕಂಥದ್ದು. ಇದು ಮೊದಲನೇ ಬಾರಿಗೆ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ನಡೆದತಕ್ಕಂಥದ್ದು. ಆದ್ರೆ ಇದು ಒಂದ್ ರೀತಿಯಾಗಿ ಬಿಜೆಪಿಗೆ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಎಲ್ಲ ಒಂದ್ ಕಡೆ ಮುಜುಗರಕ್ಕೆ ಈಡಾಗಿತ್ತು ಬಿಜೆಪಿ. ಈ ರೀತಿಯಾದಂತಹ ಒಂದು ಘಟನೆ ಏನಿದೆ ಇದು ದೇಶವ್ಯಾಪಿ ಈ ಘಟನೆ ನಡೀತಾ ಇತ್ತು. ಒಂದ್ ಕಡೆ ಸಿಜೆಪಿ ಅವರು ನಾವು ದೇಶದಾದ್ಯಂತ ನೇಷನ್ ತುಂಬಾ ಕೂಡ ನಾವು ಪ್ರತಿಭಟನೆ ಮಾಡೋದಕ್ಕೆ ಒಂದಿಷ್ಟು ಆಹ್ವಾನವನ್ನ ಕೊಡ್ತೀವಿ, ಜೊತೆಗೆ ಪ್ರತಿಭಟನೆ ಮಾಡೋದಕ್ಕೆ ಕರೆಯನ್ನ ಕೊಡ್ತೀವಿ. ಇಂತಹ ಸಂದರ್ಭದಲ್ಲೂ ಈಗ ಏನಾದ್ರೂ ನಡೆದ್ರೆ ಅನ್ನೋ ಒಂದಿಷ್ಟು ಆಲೋಚನೆ ಮಾಡಿ ಬಿಜೆಪಿ ಕೂಡ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಅವರ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ವೇಳೆ ಈ ರೀತಿಯಾಗಿ ಏನು ಪ್ರತಿಭಟನೆ ಕೂಡ ನಡೀತಿದ್ದು ಇದೆಲ್ಲವೂ ಕೂಡ ಬೇರೆ ದೇಶಗಳ
ದೇಶಗಳಲ್ಲಿ, ವಿದೇಶಗಳಲ್ಲೂ ಕೂಡ ಅಷ್ಟೇ ಈ ವಿಚಾರಗಳು ಹೈಲೈಟ್ ಆಗ್ತಾ ಇತ್ತು. ಭಾರತ ದೇಶದಲ್ಲಿ ಈ ರೀತಿಯಾದಂಥ ಒಂದು ಪ್ರತಿಭಟನೆ ನಡೀತಿದೆ ಅಂತ. ಇದೆಲ್ಲದರ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆದರೆ ಇದೇನು ಮೊದಲನೇ ತಲೆದಂಡ ಆಗಿದೆ ಸರ್ಕಾರದಲ್ಲಿ, ಇದು ದೊಡ್ಡ ಮಟ್ಟದ ಸೆಟ್ ಬ್ಯಾಕು. ಜೊತೆಗೆ ಬಿಜೆಪಿಗೂ ಕೂಡ ಒಂದು ರೀತಿಯಾಗಿ ವೀಕ್ ಮಾಡದಂತೆ ಕೂಡ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಮುಜುಗರಕ್ಕೂ ಕೂಡ ಒಳಗಾಗಿತ್ತು ಸರ್ಕಾರ. ಇಂಥ ಸಂದರ್ಭದಲ್ಲಿ ರಾಜೀನಾಮೆ ಪಡೆದುಕೊಂಡಿದ್ದು. ಒಂದ್ ಕಡೆ ಸಿಜೆಪಿ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇದು ನಮ್ಮ ಗೆಲುವು ಅಂತ ಹೇಳಿ. ಮತ್ತೊಂದು ಕಡೆ ಬಿಜೆಪಿಗೆ ಸರ್ಕಾರದ ಭಾಗದ ಆಗಿರತಕ್ಕಂಥ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು ಗಂಗಾ.